ಮನೆ ಸಭಾಪತಿಗಳೇ, ಸರ್ಕಾರ ಒಂದು ಶಕ್ತಿ ಯೋಜನೆ ತಂದು ಉಚಿತ ಪ್ರಯಾಣ ವ್ಯವಸ್ಥೆ ಮಾಡಿದ್ದೀರಾ. ಇವಾಗ ಡಿಜಿಟಲ್ ಪೇಮೆಂಟ್ ಬಂದ್ಮೇಲೆ ಪರ್ಸಲ್ ದುಡ್ಡು ಇಟ್ಕೊಳ್ಳೋದು ಕಡಿಮೆ. ಅಲ್ಲಿ ಶಾಸನ ಬೋರ್ಡ್ ಹಾಕಿರ್ತಾರೆ, ಮೂತ್ರಾಲಯ ಯೂಸ್ಗೆ ಫ್ರೀ ಅಂತ ಹಾಕಿದ್ದಾರೆ, ಶೌಚಕ್ಕೆ ದುಡ್ಡು ಅಂತ ಹಾಕಿದ್ದಾರೆ. ಭಾರತೀಯ ಅವರು ಹೇಳಿದಾಗೆ ಅಲ್ಲಿ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರೆ. ದುಡ್ಡಿಲ್ಲ ಅಂದ್ರೆ ದುಡ್ಡು ಕೊಡ್ಬೇಕು ಅಂತಿದ್ರು ಇನ್ನೊಬ್ಬರ ಯಾರನ್ನೋ ಸಹಾಯ ತಗೋಬೇಕಾಗತ್ತೆ. ಇದು ಮತ್ತೆ ಅರ್ಧ ರಾತ್ರಿನಲ್ಲೆಲ್ಲ ಬಸ್ ಪ್ರಯಾಣದಲ್ಲಿ ಹೋಗುವಾಗಂತೂ ತುಂಬಾ ಮನಸ್ಸಿಗೆ ಕಿರಿಕಿರಿ ಆಗತ್ತೆ. ಅದರಿಂದ ಇದನ್ನ ಉಚಿತ ಮಾಡೋದು ಒಳ್ಳೇದು. ಮತ್ತೆ ಆ ಏಜೆನ್ಸಿಗಳಿಗೆ ಬೇರೆ ವ್ಯವಸ್ಥೆ ಮಾಡಿದ್ರೆ ಪ್ರಯಾಣಿಕರು ನೆಮ್ಮದಿಯಾಗಿ ಗೌರವದಿಂದ ಪ್ರಯಾಣ ಮಾಡಬಹುದು ಅನ್ನೋದು ನನ್ನ ಸಲಹೆ. ಉಪಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ. ಉತ್ತರ ಕೇಳಕತ್ತೀನಿ ಸರ್. ನಾನು ಭಾರತಿ ಶೆಟ್ಟಿ ಅವರಿಗೆ ನಾನು ಅಭಿನಂದಿಸ್ತೀನಿ. ಒಳ್ಳೆ ಪ್ರಶ್ನೆ ಹಾಕಿದ್ದಾರೆ. ನಂಬರ್ 1. ಎರಡನೇದು, ಬೀಯಿಂಗ್ ಎ ಲೀಡರ್, ಲೆಜಿಸ್ಲೇಟರ್, ಅಟ್ಲೀಸ್ಟ್ ಇಂಥ ಟಾಯ್ಲೆಟ್ಗಳಿಗೆ ಹೋಗಿ ನೋಡ್ತಾ ಇದ್ದಾರಲ್ಲ, ಐ ಶುಡ್ ಕಂಗ್ರಾಲೇಟ್ ಯು. ನಮ್ಮ ಬೇರೆ ರೆಪ್ರೆಸೆಂಟೇಟಿವ್ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಆಗ ನಾವು ಹೋದಾಗ ಮಾತ್ರ ಅದ್ರ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ನಾನು ನಮ್ಮ ಕನಕಪುರಕ್ಕೆ ಹೋದಾಗ ಇದಕ್ಕಿದ್ದಾಗೆ ನಿಲ್ಲಿಸ್ಬಿಡ್ತೀನಿ. ನಾನು ಅಲ್ಲಿ ರೋಡ್ನ ನಿಲ್ಲಿಸ್ಬಿಟ್ಟು ಟಾಯ್ಲೆಟ್ ಹೆಂಗಿದೆ ಅಂತ ನೋಡ್ತೀನಿ. ನನಗೂ ಇದನ್ನೆಲ್ಲ ಈ ಸಣ್ಣ ಸಣ್ಣ ವಿಚಾರಕ್ಕೆ ಅಂದರೆ ಯಾರು ಜವಾಬ್ದಾರಿ ಇರುವುದಿಲ್ಲ. ಸೊ ಹಂಗೆ ನಮ್ಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸು ಇಂಥ ಒಂದು ಕಂಪ್ಲೇಂಟ್ ಮಾಡಿದಾಗ ಮಾತ್ರ ಅವ್ರಿಗೆ ಭಯ ಬರ್ತದೆ. ಇಲ್ಲ ಅಧಿಕಾರಿಗಳಾರು ಮಾಡಬೇಕು, ಇಲ್ಲ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ವಾರ್ಡ್ ಅವ್ರು ಯಾರು ಕೂಡ ಮಾಡಬೇಕು. ಈಗ ನಾವು ಎಷ್ಟೋ ಕಡೆ ಇಂದಿರಾ ಕ್ಯಾಂಟೀನ್ಗೆ ಇದಕ್ಕಿದ್ದಂಗೆ ಹೋಗಿ ಯಾವ ರೀತಿ ಊಟ ಇದೆ ತಿಂಡಿ ಇದೆ ಅಂತ ನೋಡ್ತೀನಿ. ನಾನು ಅಲ್ಲೆಲ್ಲ ಹೋಗಿದ್ದು ದಾಸರಳ್ಳಿಲೆ ಎಲ್ಲ ಮುಚ್ಚಿಬಿಟ್ಟಿದ್ದು. ಹಂಗೆ ಪಬ್ಲಿಕ್ ಟಾಯ್ಲೆಟಲ್ಲೂ ಬೇಕಾದಷ್ಟು ಪರಿಸ್ಥಿತಿ. 2 ರೂಪಾಯಿ 5 ರೂಪಾಯಿ ವಿಚಾರ ಏನು ಹೇಳ್ತಾ ಇದ್ದೀರಲ್ಲ, ನನಗೆ ಇನ್ನೂ ಸ್ವಲ್ಪ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ನಾನು ಕೆಲವು ಕಡೆ ವಿಸಿಟ್ ಮಾಡ್ತೀನಿ, ಒಂದು 5-6 ಕಡೆ ವಿಸಿಟ್ ಮಾಡಿ ಇದ್ರ ಬಗ್ಗೆ ಮಾಡ್ತೀನಿ. ಬಟ್ ನೀವು ಏನು ಹೇಳ್ತಾ ಇದ್ದೀರಿ, ನಮ್ಮ ಜನಸಂಖ್ಯೆ ಆದಾದ್ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಆಗಬೇಕು. ಈಗ ಭಾಳ ಅಡ್ವರ್ಟೈಸ್ಮೆಂಟ್ ಅವರು ಇವರು ನಮ್ಗೆ ಕೊಟ್ಬಿಡಿ, ನಮ್ಮ ಮುಂದೆ ಬೋರ್ಡ್ ಹಾಕೋತೀವಿ, ನಾವೇ ಕಟ್ತೀವಿ, ಸೆಲ್ಫ್ ಯೂಸ್ ಮಾಡ್ತೀವಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಈಗ ಒಂದು 907 ಟಾಯ್ಲೆಟ್ಟು ಬೆಂಗಳೂರು ಸಿಟಿಲಿ ಇದೆ. ಇನ್ನೊಂದು 372 ಟಾಯ್ಲೆಟ್ ಕಟ್ಟಬೇಕು ಅನ್ನೋದು ಒಂದು ಆಲೋಚನೆ ಇದೆ. ಐಡೆಂಟಿಫಿಕೇಶನ್ ಜಾಗ, ಬಸ್ ಇದನ್ನು ಫುಟ್ಪಾತ್ ಎಲ್ಲ ಗಮನದಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಜಾಗದ ಸೈಡಲ್ಲಿ ಇಟ್ಕೊಂಡು ಮಾಡಬೇಕು. ಇನ್ನು ನಮ್ಮಲ್ಲಿ ಅಂಥ ಎಜುಕೇಷನ್ ಸ್ವಲ್ಪ ಎಲ್ಲ ವರ್ಗದ ಜನನೂ ಯೂಸ್ ಮಾಡೋ ಅಷ್ಟು ಒಂದು ಅವ್ರಿಗೆ ಅಟ್ರಾಕ್ಟ್ ಮಾಡೋಂಥ ಒಂದು ವ್ಯವಸ್ಥೆ ಮಾಡಬೇಕು. ಇದು ಬರೀ ಬಡವ್ರಿಗೆ ಅಂತಲೇ ಅಲ್ಲ, ಎಲ್ಲರೂ ಕೂಡ ಹೋದಾಗ ಮಾತ್ರ ಇದು ಅನುಕೂಲ ಆಗ್ತದೆ. ನೀವು ಹೇಳಿರೋದನ್ನ ಖಂಡಿತ ನಾನು ಗಮನಿಸ್ತೀನಿ. ಬಟ್ ನಮ್ಮ ತೇಜಸ್ವಿನವ್ರು ಹೇಳೋದು ಅದು ಸ್ವೈಪಿಂಗ್ ಕಾರ್ಡ್ ಕಷ್ಟ. ನಾನೇ ಇದನ್ನ ಕಾರ್ಡ್ ಉಪಯೋಗಿಸೋಕ್ಕೆ ನನಗೆ ಬರಲ್ಲ, ಅದನ್ನು ಪೇ ಕಾರ್ಡ್ ಅದನ್ನೆಲ್ಲ ಯೂಸಕ್ಕೆ ಬರಲ್ಲ. ಬಟ್ ಇರೋದ್ರಲ್ಲಿ ವಿಲ್ ಟ್ರೈ ಟು ಸೆಟ್ರೇಟ್ ಥಿಂಗ್ಸ್. ತಮ್ಮ ವಿಚಾರ ನಮ್ಮ ಗಮನ, ಸರ್ಕಾರದ ಗಮನ ಸೆಳೆದಿದ್ದೀರಿ. ನಾವು ಅದಕ್ಕೊಂದು ಉತ್ತರ ಮಾಡ್ತೀವಿ. ಉಚಿತ ಈಗ ಮೇಂಟೆನೆನ್ಸ್ ಮಾಡೋರು ಬೇಕಲ್ಲಮ್ಮ. ಯಾರು ಉಚಿತ ಅಂದ ತಕ್ಷಣ ಅದಕ್ಕೆ ಲೆಕ್ಕನೇ ಇರಲ್ಲ. ನಾನು ನೋಡ್ತೀನಿ, ಐ ವಿಲ್ ಎಕ್ಸಾಮಿನ್ ಎವ್ರಿಥಿಂಗ್ ಇಸ್ ನೋ ಅಲ್ಲ, ಪಾಸಿಬಲ್ ಅಕೌಂಟಬಿಲಿಟಿ ಇರ್ತದೆ ಅಂತ ಅಷ್ಟೇ. ಅಕೌಂಟಬಿಲಿಟಿ ಇರೋ ದೃಷ್ಟಿಯಿಂದ ಈಗ ಬಾತ್ರೂಮ್ಗಳೆಲ್ಲ ನಮ್ಮನೆ ಬಾತ್ರೂಮ್ಗಳಲ್ಲಿ ಲೆಕ್ಕ ಹಾಕೊಳ್ಳಿ, ಬೆಡ್ರೂಮ್ಗಿನ್ನ ಬಾತ್ರೂಮೇ ಚೆನ್ನಾಗಿ ಇಟ್ಕೋತೀವಿ. ಈಗ ಅಂತ ಪರಿಸ್ಥಿತಿಯಲ್ಲಿ ನಾವು ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ವಿಲ್ ರೀ ಎಕ್ಸಾಮಿನ್ ಇಟ್. ಇನ್ನು ಒಂದು, ಅಂಗವಿಕಲರಿಗೆ ಯಾವುದೇ ಬಾತ್ರೂಮ್ ನಲ್ಲಿ ಪ್ರಾವಿಷನ್ ಇಲ್ಲ. ಅದನ್ನೊಂದು ಈಗ ಏನು ಮಾಡ್ತಾ ಇದ್ದೀರಾ ಟಾಯ್ಲೆಟ್, ವಿಕಲಚೇತನ ಅಂಗವಿಕಲರಿಗೆ ಕೂಡ ಈಸಿ ಆಗುವ ರೀತಿಯಲ್ಲಿ ಟಾಯ್ಲೆಟ್ ನಿರ್ಮಾಣ ಮಾಡಬೇಕು. ಥ್ಯಾಂಕ್ ಯು ಮೇಡಮ್.